ಗರುಡಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಭಕ್ತರ ಮನಮಿಡಿಯುತ್ತದೆ. ತುಂಬಾ ಮಹಿಮೆಯುಳ್ಳ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ದೇವರ ಉತ್ಸವ ಮೂರ್ತಿಗಳನ್ನು ಅರ್ಚಕರು ಗ್ರಾಮೋತ್ಸವದ ಮೂಲಕ ರಥೋತ್ಸವ ನಡೆಯುವ ಸ್ಥಳಕ್ಕೆ ತಂದು ಮೆರವಣಿಗೆ ಮಾಡಿ ರಥದಲ್ಲಿ ಮೂರ್ತಿಗಳನ್ನು ಕೂರಿಸಿದಾಗ ಸಾಕ್ಷಾತ್ ಭಗವಂತನೇ ಸ್ವತಃ ಭಕ್ತರಿಗೆ ಆಶೀರ್ವಾದ ಮಾಡಿದ ಹಾಗೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಹಾಗೂ ರಥಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ದೇವಾಲಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಪ್ರಧಾನ ಅರ್ಚಕರ ಪುರೋಹಿತ್ಯದಲ್ಲಿ ವಿಶೇಷ ಪೂಜೆ, ಅಲಂಕಾರ, ಹೋಮ, ಹವನ ನೆರವೇರಿಸಲಾಯಿತು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಸೇರಿದಂತೆ ವಿವಿಧ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನಂತರ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿಗಳನ್ನು ದೇವರನ್ನು ಅರ್ಚಕರು ಗ್ರಾಮೋತ್ಸವದ ಮೂಲಕ ರಥೋತ್ಸವ ನಡೆಯುವ ಸ್ಥಳಕ್ಕೆ ತಂದು ಮೆರವಣಿಗೆ ಮೂಲಕ ದೇವರ ಮೂರ್ತಿಗಳನ್ನು ಕೂರಿಸಲಾಯಿತು. ಗರುಡಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಗರುಡ ಪಕ್ಷದ ಶುಭ ಶಕುನದೊಂದಿಗೆ ಸಂಪ್ರದಾಯದಂತೆ ಪೂಜಾ ವಿಧಿ ವಿಧಾನಗಳೊಂದಿಗೆ ಸಾವಿರಾರು ಭಕ್ತ ಸಾಗರ ನಡುವೆ ಗೋವಿಂದ ನಾಮಸ್ಮರಣೆಯೊಂದಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ನೆರವೇರಿತು. ಗರುಡಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಕಬ್ಬಿಣದ ಹಗ್ಗ ಎಳೆಯುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕದಿರಿ ಹುಣ್ಣಿಮೆ ಹಬ್ಬದ ಮಾರನೇ ದಿನ ಅದು ಬರ ಬಿಸಿಲುಗಾಲದಲ್ಲಿ ನಡೆಯುವ ಪುರಾಣ ಪ್ರಸಿದ್ಧ ಗರುಡಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗಾಗಿ ನಮ್ಮ ನಾಯಕರು, ಕಾರ್ಯಕರ್ತರು ವೈಯಕ್ತಿಕವಾಗಿ ಪ್ರಸಾದ ವಿನಿಯೋಗ, ಮಜ್ಜಿಗೆ ವಿತರಣೆ, ಕುಡಿಯುವ ನೀರಿನ ಕೇಂದ್ರಗಳು ಸ್ಥಾಪಿಸಿ ಮುಖ್ಯವಾಗಿ ಮಿಟ್ಟೆಮರಿ ಹೋಬಳಿ ಸುತ್ತಮುತ್ತಲಿನ ಸುಮಾರು 20 ಗ್ರಾಮಗಳಿಂದ ಬರುವ ಭಕ್ತರಿಗಾಗಿ ಉಚಿತ ಆಟೋ ಸೇವೆ ನೀಡಿದ್ದಾರೆ. ಈ ಭಾಗದ ಜನರಿಗೆ, ರೈತಾಪಿ ವರ್ಗದವರಿಗೆ ಉತ್ತಮ ಮಳೆ ಬೆಳೆಯಾಗಿ ಈ ಕ್ಷೇತ್ರ ಸುಭಿಕ್ಷವಾಗಿ ಇರಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಈ ಪುಣ್ಯ ದಿನ ಯಾವತ್ತೂ ಕದಿರಿ ಹುಣ್ಣಿಮೆ ಆಗುತ್ತೆ, ಮಾರನೇ ದಿವಸ ಈ ಒಂದು ರಥೋತ್ಸವ ಆಗುತ್ತೆ. ದೇವರಿಗೆ ಪೂಜೆ ಮಾಡಿ ಪಲ್ಲಕ್ಕಿಯಲ್ಲಿ ಕೂರಿಸಿದಾಗ ಅದು ಬಂದು ರೌಂಡಿಂಗ್ ಆಗುತ್ತೆ. ಅಂದರೆ ಆ ದೇವರ ಮಹಿಮೆ ಅಷ್ಟು ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗುತ್ತೆ. ಈ ಭಾಗದಲ್ಲಿ ಗರುಡಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ರಥೋತ್ಸವ ಅಂದರೆ ಸುಮಾರು ವರ್ಷಗಳಿಂದ ನಡೆದು ಬಂತಂಥ ಒಂದು ಕಾರ್ಯಕ್ರಮ. ಆ ಭಗವಂತ ಈ ಭಾಗಕ್ಕೆ ಒಳ್ಳೆ ಮಳೆ ಬೆಲೆ ಕೊಟ್ಟು ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾನು ಆ ಲಕ್ಷ್ಮೀನರಸಿಂಹಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ದಿನ ನಮ್ಮ ಕಾರ್ಯಕರ್ತರು ಉಚಿತ ಆಟೋ ಸೇವೆ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ, ಇಲ್ಲಿ ನಮ್ಮ ಮುಖಂಡರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ, ದೇವರಿಗೆಲ್ಲ ಹೂವಿನ ಅಲಂಕಾರ ಮಾಡಿಸಿದ್ವಿ. ಅನೇಕ ಕಾರ್ಯಕ್ರಮ ಭಗವಂತನಿಗೆ ಏನು ಪ್ರೀತಿ ಪಾತ್ರ ಆಗುತ್ತೆ ಅಂತ ಕಾರ್ಯಕ್ರಮ ನಡೆಸಿದ್ವಿ. ತಾಲೂಕು ಸೇರಿದಂತೆ ನೆರೆಯ ಆಂಧ್ರಪ್ರದೇಶ, ತೆಲಂಗಾಣದಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಅನ್ನ ಸಂತರ್ಪಣೆ ನಡೆಯಿತು. ಗ್ರಾಮಸ್ಥರು ಎತ್ತಿನ ಬಂಡಿಗಳಲ್ಲಿ ಮಜ್ಜಿಗೆ, ನೀರು, ಕೋಸಂಬರಿ ಹಂಚಿದರು. ಜಿಲ್ಲಾಧಿಕಾರಿ ಜಿ. ಪ್ರಭು ಮತ್ತು ಉಪವಿಭಾಗಾಧಿಕಾರಿ ಅಶ್ವಿನ್, ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ ಸೇರಿದಂತೆ ಅನೇಕ ಗಣ್ಯರು ಗರುಡಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ¡Gracias!